ಯಾವ ರೀತಿ ಅದು ಸ್ಟೋರ್ ಆಗತ್ತೆ ಸಿಸ್ಟಮ್ ಅಲ್ಲಿ, ಇಂಟರ್ನಲ್ಲಿ ಯಾವ ರೀತಿ ಸ್ಟೋರ್ ಆಗತ್ತೆ ಅನ್ನೋದನ್ನ, ಜೊತೆಗೆ ಅವೆಲ್ಲ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಇದು ಸ್ವಲ್ಪ ಥಿಯರಿಟಿಕಲ್ ಜೊತೆಗೆ ಸ್ವಲ್ಪ ಪಿಕ್ಚರಾಟಿಕಲ್ ಇರುತ್ತೆ, ಫಿಗರ್ಸ್ ಗಳಿರುತ್ತೆ, ಫಿಗರ್ಗಳ ಮುಖಾಂತರ ಒನ್ ಬೈ ವೈ ನೋಡ್ತಾ ಹೋಗ್ತೀರಾ. ಓಕೆ, ನೆಕ್ಸ್ಟ್ ಬಂದು ಚಾಪ್ಟರ್ 14 ಸ್ಟ್ರಕ್ಚರ್ ಕ್ವಾರಿ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ ಕ್ವಾರಿ ಲ್ಯಾಂಗ್ವೇಜ್ ಇದನ್ನ ನಾವು SQL ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ನೀವು ಫಸ್ಟ್ ಇಯರ್ ಅಲ್ಲಿ ಬರೀ HTML ಲ್ಯಾಂಗ್ವೇಜ್ ನೋಡಿದ್ರಿ, ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನೋಡಿದ್ರಿ. ಬಟ್ ಇವಾಗ ನಿಮ್ಗೆ ಈ ವರ್ಷ ನಿಮ್ಗೆ ಎಕ್ಸೆಲ್ ಲಾಸ್ಟ್ ಟೈಮ್ ಎಕ್ಸೆಲ್ ಇತ್ತಲ್ವಾ, ಈ ಸರ್ತಿ ಎಕ್ಸೆಲ್ ಇರೋ ಲ್ಯಾಬ್ ಸೈಕಲ್ ಅಲ್ಲಿ ನಿಮ್ಗೆ SQL ಅಂತ ಹೇಳಿ ಇರುತ್ತೆ. ಓಕೆ, ಜಸ್ಟ್ ಆ ಪ್ರೋಗ್ರಾಮ್, ಆ SQL ಪ್ರೋಗ್ರಾಮ್ಸ್ ಗಳು ಜಸ್ಟ್ 1 ಲೈನ್ 2 ಲೈನ್ ನಲ್ಲಿ ಇನಫ್, ಮ್ಯಾಕ್ಸಿಮಮ್ 3 ಲೈನ್ ಅನ್ನೋದೇ ಇನಫ್, ಅಷ್ಟು ಚಿಕ್ಕದಾಗಿರುತ್ತೆ. ಬಟ್ ಆದ್ರೆ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ತುಂಬಾ ಡಿಫಿಕಲ್ಟ್ ಆಗತ್ತೆ, ಯಾಕೆಂದ್ರೆ ಅದು ಪ್ರಾಪರ್ ಆಗಿ ಎಲ್ಲಿ ಎರರ್ ಅಂತಾನೆ ಪ್ರಾಪರ್ ಆಗಿ ತೋರಿಸಲ್ಲ ಅದು. ಓಕೆ, ಆದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ರು ಕೂಡ ನೀವುಗಳು ಹುಷಾರಾಗಿ ಮಾಡ್ಬೇಕು. ಜೊತೆಗೆ ಇದು ಒಂದು ಈಸಿಯೆಸ್ಟ್ ಟಾಪಿಕ್, ಈಸಿಯೆಸ್ಟ್ ಚಾಪ್ಟರ್ ಇದು ಕೂಡ ಕಂಪೇರ್ ಟು ಡಾಟಾಬೇಸ್ ಮ್ಯಾನೇಜ್ ಕಾನ್ಸೆಪ್ಟ್ ಗಿಂತ ಈ ಒಂದು SQL ಚಾಪ್ಟರ್ ತುಂಬಾ ಈಸಿಯೆಸ್ಟ್ ಚಾಪ್ಟರ್. ಇಲ್ಲಿ DDL ಮತ್ತೆ DML ಅಂತಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ಸೊ ಇವುಗಳೆಲ್ಲ ಕಲಿತಾ ಹೋಗ್ತೀರಾ. ಜೊತೆಗೆ ಈ ಚಾಪ್ಟರ್ ಮಾಮೂಲಿ ಆಸ್ ಯೂಶುವಲ್ ಲ್ಯಾಬ್ ಸೈಕಲ್ ಇರೋದ್ರಿಂದ ನಿಮ್ಗೆ ಲ್ಯಾಬ್ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ಸ್ ಗಳನ್ನ ವೈವಾಗಳನ್ನ ಕೇಳಕ್ಕೂ ಕೂಡ ಕೇಳ್ತಾರೆ. ಓಕೆ, ಅದ್ ಬಂದಿರ್ಲೇ ಇರ್ಲಿ, ಓಕೆ, ನಿಮ್ಗೆ ಕೇಳ್ತಾರೆ. ನೆಕ್ಸ್ಟ್ ಬಂದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ನಾನೇ ಮ್ಯೂಟ್ ಮಾಡ್ತೀನಿ, ಇರಪ್ಪ ತಂದೆ. ಓಕೆ, ನೆಕ್ಸ್ಟ್ ಬಂದು ಚಾಪ್ಟರ್ 15 ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ಬಂದು ಇಲ್ಲಿ ಆಕ್ಚುಲಿ ಇದು ನೀವು ಜಸ್ಟ್ ವಾಟ್ ಇಸ್ ನೆಟ್ವರ್ಕ್ ಅಂತ ಮಾತ್ರ ಓದಿದ್ರಿ ಫಸ್ಟ್ ಇಯರ್ ಅಲ್ಲಿ. ನೆಟ್ವರ್ಕ್ ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತ ಓದಿದ್ರಿ. ನೆಟ್ವರ್ಕ್ ಯಾರು ಇಂಟ್ರೊಡ್ಯೂಸ್ ಮಾಡಿದವರು? ಹೂ ಇಸ್ ಇಂಟ್ರೊಡ್ಯೂಸ್ ದ ನೆಟ್ವರ್ಕ್? ರಂಜಿತಾ, ಕೇಳಿದ ತಕ್ಷಣ ಮುಖ ಮುಚ್ಕೋ. ಓದಿಲ್ಲ ನೀವುಗಳು, ಏನ್ ಓದಿದ್ದೀರಾ, ಇದೇನ್ ಫಸ್ಟ್ ಇಯರ್ ಅಲ್ಲಿ ಮಾಡಿದ್ರೆ ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ ಗೊತ್ತಾಗತ್ತೆ. ನೆಕ್ಸ್ಟ್ ನಾಳೆಯಿಂದ ರೆಗ್ಯುಲರ್ ಕ್ಲಾಸಸ್ ಚಾಪ್ಟರ್ ಮಾಡ್ತೀನಲ್ಲ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ ಏನ್ ಮಾಡ್ತೀರಾ ನೀವುಗಳು ಅನ್ನೋದು. ಓಕೆ, ಇಲ್ಲಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಅಂದ್ರೆ ಇವಾಗ ಏನ್ ನಾವು ಇಂಟರ್ನೆಟ್ ಮತ್ತೆ ಇವೆಲ್ಲ ಹೆಂಗ್ ಯೂಸ್ ಮಾಡ್ತಾ ಇದೀವಲ್ವಾ, ಸೊ ಇಂಟರ್ನೆಟ್ ಅಲ್ಲಿ ಆಗ್ಬೋದು ಯಾವ್ದೇ ರೀತಿ ನಾವು ಡಾಟಾ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಯಾವ ರೀತಿ ಅದು ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದೆಲ್ಲ ನೋಡ್ತಾ ಹೋಗ್ತೀವಿ. ಇಲ್ಲಿ TCP ಮತ್ತೆ OSI ರೆಫರೆನ್ಸ್ ಮಾಡಲ್ ಅಂತ ಎಲ್ಲ ಇದೆ. ಬಟ್ ಇವೆಲ್ಲವನ್ನು ಕೂಡ ನಿಮ್ಗೆ ಕೇಳಲ್ಲ, ಬಟ್ ಮಾಡ್ಬೇಕಾಗೋದು ನನ್ ಧರ್ಮ, ನಾನ್ ಮಾಡ್ತೀನಿ. ಓಕೆ, ಬಟ್ ಅದು ನಿಮ್ಗೆ ಒಂದು ಜಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ. ಇವಾಗ ಕೆಲವೊಂದ್ ಕಡೆ ನೆಟ್ವರ್ಕ್ ಸ್ಲೋ ಆಗುತ್ತೆ, ಯಾವ ಕಾರಣಕ್ಕಾಗಿ ಸ್ಲೋ ಆಗುತ್ತೆ ನೆಟ್ವರ್ಕ್, ಯಾವ ರೀತಿ ಇದೆ ನೆಟ್ವರ್ಕ್ ಸ್ಪೀಡ್ ಆಫ್ ಆಗಿರುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗ್ತೀವಿ. ಓಕೆ, ಅದಕ್ಕೆ ನೀವು ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಡಿಫ್ರೆಂಟ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೋತೀರಾ. ಆ ಡಿವೈಸ್ ಗಳಿಗೆ ಇರುವಂತ ಪರ್ಟಿಕ್ಯುಲರ್ ನೇಮ್ಸ್ ಗಳು ಏನೇನು,